ಪ್ರಕೃತಿ ಭಗವಂತನ ಸೃಷ್ಟಿ, ಮಾನವನ ಕಲ್ಪನೆಗೂ ಮೀರಿದ ಅನೇಕ ದಿವ್ಯ ಶಕ್ತಿಗಳ ತಾಣ. ನಿಮ್ಮೆಲ್ಲರ ನಡುವೆ ಇರೋ ಇಂತಹ ಅನೇಕ ಸ್ಥಳಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಚಕಿತಕಾರಿ ಸಂಗತಿಗಳನ್ನ ಅನಾವರಣಗೊಳಿಸೋ ವಿಶೇಷ ಕಾರ್ಯಕ್ರಮವೇ ನಮ್ಮೂರದಕ್ಕೆ ಉತ್ತರಿಸುತ್ತಾಳೆ. ಬೆಂಗಳೂರಿಗೆ ಅತಿ ಸಮೀಪದಲ್ಲೇ ಇರುವ ಈ ಪವಾಡ ಸದೃಶ ಕ್ಷೇತ್ರ ಯಾವುದು? ಇಲ್ಲಿ ನಡೆಯುವ ಅಚ್ಚರಿಗಳು ಏನು? ತಿಳಿಯೋಣ ಬನ್ನಿ. ಹೀಗೆ ಈ ಕ್ಷೇತ್ರಕ್ಕೆ ಬಂದು ಒಳಿತು ಕಂಡವರು ಹಲವರು. ನಾನಾ ಸಮಸ್ಯೆಗಳನ್ನ ಹೊತ್ತು ಈ ದೇಗುಲಕ್ಕೆ ಬಂದು ವಿಸ್ಮಯಕಾರಿ ಅನುಭವಗಳನ್ನ ಪಡೆದ ಅಪಾರ ಭಕ್ತರಿದ್ದಾರೆ. ಅವರ ಒಂದೊಂದು ಅನುಭವಗಳು ಒಂದೊಂದು ರೀತಿಯಾಗಿವೆ. ಇನ್ನು ಇವರ ಹೆಸರು ಪ್ರಕಾಶ್. ಇವರು ಈ ಕ್ಷೇತ್ರದ ಸಂಪರ್ಕಕ್ಕೆ ಬಂದ ಮೇಲೆ ಇವರ ಬದುಕಲ್ಲಿ ನಡೆದಿದ್ದೇನು ಅಂತ ಅವರೇ ಹೇಳ್ತಾರೆ, ಕೇಳಿ. ಸಮಸ್ಯೆಗಳು ಏನು ಅಂತಂದರೆ, ಈಗ ನನ್ನ ವ್ಯಾವಹಾರಿಕವಾದಂತಹ ಸಮಸ್ಯೆಗಳು, ಎಷ್ಟೊಂದು ಪೇಮೆಂಟ್ಗಳು, ನಾನು ಒಂದು ಕಾಂಟ್ರಾಕ್ಟರು, ನನಗೆ ಬೇಕಾಗಿರುವಂಥ ಪೇಮೆಂಟ್ಗಳು ಬರ್ತಾಯಿದ್ದಿಲ್ಲ. ಅಮ್ಮನ್ನ ಕೇಳಿಕೊಂಡಾಗ ಅಮ್ಮ ಅದನ್ನೆಲ್ಲ ಬಗೆಹರಿಸ್ಕೊಟ್ಟಿದ್ದಾರೆ. ನನಗೆ ದುಡ್ಡು, ಹಣಕಾಸಿನ ವಿಚಾರದಲ್ಲಿ ಎಷ್ಟೊಂದು ಬಗೆಹರಿದಿರುವಂಥ ಸಮಸ್ಯೆಗಳಿತ್ತು, ಅದನ್ನೆಲ್ಲ ತಾಯಿ ಬಗೆಹರಿಸಿದ್ದಾರೆ. ಆಮೇಲೆ ಉತ್ಸವ ಮೂರ್ತಿನೂ ಒಂದು ಸತಿ ಅಮ್ಮ ನಮ್ಮ ಮನೆ ಬಂದು ಅಮ್ಮ ಕೂತ್ಕೊಂಡು 2 ದಿನ ಇದು ಪೂಜೆ ಎಲ್ಲನೂ ಸಲ್ಲಿಸ್ಕೊಂಡು ತಗೊಂಡು ಹೋಗಿದ್ದಾರೆ. ಅವತ್ತಿಂದ ನಮಗೆಲ್ಲನೂ ಎಲ್ಲ ಒಳ್ಳೇದಾಗ್ತಾ ಇದೆ. ಹೀಗೆ ಮನಮೋಹನ್ ಅವರ ಬದುಕಿನಲ್ಲಿ ಹಲವು ರೀತಿಯ ಒಳಿತುಗಳು ನಡೆಯಲು ಪ್ರಾರಂಭವಾಗ್ತವೆ. ತಮ್ಮನ ಅನಾರೋಗ್ಯ ಸಮಸ್ಯೆಗೆ ಪರಿಹಾರ ಸಿಕ್ತು. ಇವರ ವ್ಯವಹಾರದಲ್ಲಿ ಯಶಸ್ಸು ಪ್ರಾರಂಭವಾಯಿತು. ಹೀಗೆ ಮನೋಹರ್ ಅವರ ಬದುಕು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಏರಿಕೆ ಕಾಣ್ತು. ಹೀಗಾಗಿ ಕಳೆದ 7-8 ವರ್ಷಗಳಿಂದ ಮನಮೋಹನ್ ಈ ಕ್ಷೇತ್ರಕ್ಕೆ ನಡೆದುಕೊಳ್ತಿದ್ದಾರೆ. ಇವರು ಇಲ್ಲಿ ಪ್ರಶ್ನೆ ಕೇಳದೆ ಯಾವುದೇ ವ್ಯವಹಾರವನ್ನು ಮಾಡುವುದಿಲ್ಲ. ಈ ತಾಯಿಯ ಭಕ್ತಿ, ಆಶೀರ್ವಾದವೇ ಅವರಿಗೆ ಎಲ್ಲವೂ. ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ದೇವಿಯೇ ಭಕ್ತರ ಸಂಕಷ್ಟಗಳಿಗೆ ಉತ್ತರ ನೀಡುವ ಒಂದು ಅತಿ ವಿಶಿಷ್ಟ ಪದ್ಧತಿ ಇದೆ. ಅದು ಆ ಅಚ್ಚರಿಯನ್ನ ನೋಡೋಣ ಪುಟ್ಟ ವಿರಾಮದ ನಂತರ. ದೇವರ ಮುಂದೆ ಬಂದು ಸಂಕಷ್ಟಗಳನ್ನ ಹೇಳಿಕೊಂಡ್ರೆ ಅದಕ್ಕೆ ಸಾಕ್ಷಾತ್ ದೇವಿಯೇ ಉತ್ತರಿಸುತ್ತಾಳೆ. ಇದುವರೆಗೂ ಈಕೆ ವಿಶಿಷ್ಟವಾಗಿ ನೀಡಿರುವ ಉತ್ತರ ಸುಳ್ಳಾಗಿಲ್ವಂತೆ. ಆ ವಿಸ್ಮಯಕಾರಿ ಘಟನೆ ನೋಡೋಣ ಬನ್ನಿ. ರಾಜ್ಯದ ಕೆಲವು ದೇಗುಲಗಳಲ್ಲಷ್ಟೇ ಭಕ್ತರು ದೇವರ ಮುಂದೆ ಇಡುವ ಪ್ರಶ್ನೆಗೆ ದೇವರು ಹೂ ಪ್ರಸಾದ ನೀಡುವ ಮೂಲಕ ಉತ್ತರಿಸ್ತಾನೆ. ಅದು ಭಕ್ತರು ಬೇಡಿದ ಇಷ್ಟಾರ್ಥ ಈಡೇರುತ್ತೆ ಅಂತಂದ್ರೆ ಬಲಕ್ಕೆ, ಇಲ್ಲ ಅಂತಂದ್ರೆ ಎಡಕ್ಕೆ ಹೂ ಪ್ರಸಾದ ನೀಡುವ ಮೂಲಕ ಉತ್ತರಿಸ್ತಾರೆ. ಆದ್ರೆ ಇಲ್ಲಿ ಹೂ ಪ್ರಸಾದ ನೀಡುವ ಜೊತೆಗೆ ಈ ತಾಯಿಯ ಉತ್ಸವ ಮೂರ್ತಿ ಭಕ್ತರಿಗೆ ಆಶೀರ್ವಚನ ನೀಡುತ್ತೆ. ಈ ವಿಗ್ರಹ ನೀಡುವ ಸೂಚನೆಯಂತೆ ಪಾಲಿಸಿದ್ರೆ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನೋದು ಭಕ್ತರಿಗೆ ಇದುವರೆಗೂ ತಿಳಿದು ಬಂದ ಸತ್ಯ.
ಇವರ ಹೆಸರು ಶೋಭಾ ಅಂತ. ಗುಡೆ ಮಾರನಹಳ್ಳಿಯವರು. ಈ ಕ್ಷೇತ್ರಕ್ಕೆ ಸುಮಾರು 11ರಿಂದ 12 ವರ್ಷಗಳಿಂದ ನಡೆದುಕೊಳ್ತಿದ್ದಾರೆ. ಇವರು ಇಲ್ಲಿಗೆ ಬರುವುದಕ್ಕೆ ಕಾರಣವಾಗಿದ್ದು ಇವರ ಅನಾರೋಗ್ಯ. ಇಲ್ಲಿಗೆ ಬಂದು ತಾಯಿಯ ಬಳಿ ಹರಸಿಕೊಂಡು ಹೋದ ನಂತರ ಇವರ ಆರೋಗ್ಯ ಸಮಸ್ಯೆ ಪರಿಹಾರವಾಯಿತಂತೆ. ಇನ್ನು ಇವರ ತೋಟದಲ್ಲಿ ನೀರಿನ ಸಮಸ್ಯೆ ಕಾಣಿಸಿಕೊಂಡಿತ್ತು. ನೀರಿಲ್ಲದೆ ಬೆಳೆ ನಷ್ಟ ಅನುಭವಿಸಿದ್ರಂತೆ. ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥಿಸಿ ಹೋದ ನಂತರ ಬೋರ್ವೆಲ್ನಲ್ಲಿ ನೀರು ಉಕ್ಕಿದ್ದು ಬೆಳೆಯೂ ಚೆನ್ನಾಗಿ ಬೆಳೆದು ಇವರ ಬದುಕು ಆ ಬೆಳೆಯಂತೆ ಸಮೃದ್ಧವಾಯ್ತಂತೆ. ಅಷ್ಟೇ ಅಲ್ಲ, ಇವರ ಮಕ್ಕಳ ಬಾಳಲ್ಲೂ ಒಳಿತು ಕಂಡು ಬಂದಿತ್ತು. ನಾವು ಸುಮಾರು ಒಂದು 12-13 ವರ್ಷದಿಂದ ಬರ್ತಾ ಇದ್ದೀವಿ ಸನ್ನಿಧಿಗೆ. ನಾವು ಮಾಗಡಿ ತಾಲೂಕು ಗುಡೆಮಾರನಹಳ್ಳಿಯಿಂದ ಬಂದಿರೋದು. ನನಗೆ ತುಂಬಾ ಹುಷಾರಿರಲಿಲ್ಲ. ಇವಾಗ ತಾಯಿ ಸನ್ನಿಧಿಗೆ ಬಂದಮೇಲೆ ಹುಷಾರಾದೆ. ಮತ್ತು ಬೋರಲ್ಲಿ ನೀರು ಇರಲಿಲ್ಲ, ಬೆಳೆ ಎಲ್ಲ ಒಣಗಿಬಿಟ್ಟಿತ್ತು. ಮತ್ತು ಬೋರ್ ಹಾಕಿಸ್ತಾ ಅಮ್ಮನ ಸನ್ನಿಧಿಗೆ ಬಂದು ಹರಕೆ ಮಾಡ್ಕೊಂಡು ಹೋದ್ಮೇಲೆ ಆ ಅಮ್ಮನ ದಯೆಯಿಂದ ನಮಗೆ ನೀರು ಸಿಕ್ತು. ಬೆಳೆ ಎಲ್ಲ ಚೆನ್ನಾಗಿ ಸಕ್ಸಸ್ ಆಯಿತು. ಮತ್ತು ನಮ್ಮ ಮಗಳು ಮದುವೆ ಮಾಡಬೇಕಾಗಿತ್ತು. ಒಂದು 10 ವರ್ಷದಿಂದ ಮಗಳು ಮದುವೆ ಮಾಡಬೇಕು ಅಂದ್ಕೊಂಡಿದ್ದು. ನಾವು ಗಂಡಿದ್ರು ದುಡ್ಡಿದ್ರು ಮದುವೆ ಮಾಡೋಕ್ಕೆ ನಮಗೆ ಯಾವುದೂ ದಾರಿ ಬಿಟ್ಕೊಡ್ತಾ ಇರಲಿಲ್ಲ. ಈ ಅಮ್ಮನ ಸನ್ನಿಧಿ ಬಂದಮೇಲೆ ನನ್ನ ಮಗಳಿಗೆ ಮದುವೆ ಆಯಿತು. ನಮ್ಮ ಮನೆ ಬೆಳಗೈತೆ. ಗಂಡು ಮಗ ತಾಯಿ ನಮ್ಮಮ್ಮ ಗಂಡು ಮಗು ಕೊಟ್ಟಿದ್ದಾಳೆ. ಚೆನ್ನಾಗಿ ನಮ್ಮ ಮನೆ ಸಂಸಾರ ಐತೆ. ಇವರ ಹೆಸರು ಲಕ್ಷ್ಮೀಬಾಯಿ ಅಂತ. ಅರಸೀಕೆರೆಯವರಾದ ಇವರ ಉದ್ಯಮ ಕುಂಟುತ್ತಾ ಸಾಗ್ತಾ ಇತ್ತು. ಈ ಕ್ಷೇತ್ರಕ್ಕೆ ಬಂದು ಹೋದ ನಂತರ ಈಗ ಇವರ ಬಾಳು ಬೆಳಕಾಗಿದೆ. ಸಮಸ್ಯೆ ವ್ಯಾಪಾರ ಚೆನ್ನಾಗಾಗ್ಲಿ ಅಂತ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ಇವಾಗ ಇಲ್ಲಿ ಬಂದ್ಕಿಂತಲೂ ಪರವಾಗಿಲ್ಲ, ಚೆನ್ನಾಗಾಗ್ತಾ ಇದೆ ಈಗ. ಇನ್ನು ಇವರ ಹೆಸರು ಕಮಲಾ ಅಂತ. ಇಲ್ಲಿನ ಸ್ಥಳೀಯರು. ಮದುವೆಯಾದ ನಂತರ ಇವರು ದೊಡ್ಡಬಳ್ಳಾಪುರದಲ್ಲಿ ಸೆಟಲ್ ಆಗಿದ್ರು. ಇವರಿಗೆ ಅನಾರೋಗ್ಯ ಸಮಸ್ಯೆ ಕಾಣಿಸಿಕೊಳ್ತಾ ಇತ್ತಂತೆ. ಆಗ ಇವರು ಬಂದಿದ್ದು ಇದೇ ತಾಯಿಯ ಬಳಿಗೆ. ಸೊ ನಮ್ಮನ್ನು ಕೊಟ್ಟಿರೋದು ದೊಡ್ಡಬಳ್ಳಾಪುರ ಹತ್ರ. ಸೊ ನಾವು ಸುಮಾರು ನಾವು ಚಿಕ್ಕ ಮಕ್ಕಳಿಂದನೂ ನಾವು ಇಲ್ಲಿಗೆ ಬಂದು ಹೋಗ್ತಾ ಇದ್ದೀವಿ. ಒಂದು 6 ವರ್ಷ 7 ವರ್ಷದಿಂದ ಏನೋ ಆರೋಗ್ಯ ಸಮಸ್ಯೆ ಆಗಿಬಿಟ್ಟು ನಾವು ತುಂಬ ಕಡೆ ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ. ಆಮೇಲೆ ಇಲ್ಲಿ ಬಂದು ತೋರಿಸಿದ್ಮೇಲೆ ನಮಗೆ ಆರೋಗ್ಯ ಸರಿ ಹೋಗಿದ್ದು. ಹೀಗೆ ಕಮಲಾ ಅವರಿಗೆ ಆರೋಗ್ಯ ಸರಿ ಹೋದ ನಂತರ ಅವರು ಇಲ್ಲಿಗೆ ನಡೆದುಕೊಳ್ಳಲು ಪ್ರಾರಂಭಿಸಿದ್ರು. ಆ ನಂತರ ಇವರ ಬದುಕಲ್ಲಿ ನಡೆದಿದ್ದೆಲ್ಲವೂ ಕೂಡ ಪವಾಡಗಳೇ. ಜಮೀನು ವಿಚಾರವಾಗಿ ಅಂದರೆ ನಮ್ಮ ಮನೆಯವರು 8 ಜನ ಅಣ್ಣ ತಮ್ಮಂದಿರಿದ್ದಾರೆ. ಸೊ ಒಬ್ರು ಒಪ್ಪಿದ್ದು ಒಬ್ರು ಸಮಾಧಾನ ಇರ್ತಾ ಇರಲಿಲ್ಲ ಸೈನ್ ಮಾಡೋದಕ್ಕೆ. ನಾವು ಇಲ್ಲಿ ಬಂದು ಕೇಳ್ಕೊಂಡೋಗಿ 1 ತಿಂಗಳಲ್ಲೇ ನಮಗೆ ಜಮೀನು ವಿಚಾರವಾಗಿ ಪರಿಹಾರ ಸಿಕ್ಕಿದೆ. ಸೊ ಎಲ್ಲ ವಿಧಾನವಾಗಿಯೂ ನಮಗೆ ಪರಿಹಾರ ಸಿಕ್ಕಿದೆ. ಸರ್ ಮನೆ ಏನೋ ದೋಷದ ಬಗ್ಗೆ ಶತ್ರುಕಾಟ ಅಂತ ಹೇಳಿಬಿಟ್ಟು ಅದನ್ನು ಹೇಳಿದರು. ನಾವು ಇಲ್ಲಿಗೆ ಬಂದಮೇಲೆ ನಮಗೆ ಪರಿಹಾರ ಸಿಕ್ಕಿದೆ. ಈ ತಾಯಿ ನಮಗೊಂಥರ ಮನೆ ದೇವ್ರಿಗಿಂತ ಹೆಚ್ಚು ಸರ್. ಇಲ್ಲಿಗೆ ಬಂದು ಪ್ರಾರ್ಥಿಸಿ ಹೋದ ಪ್ರತಿಯೊಬ್ಬರ ಬದುಕುಗಳು ಹೀಗೆ ಒಂದಿಲ್ಲೊಂದು ರೀತಿಯಲ್ಲಿ ಒಳಿತು ಕಂಡಿವೆ. ಇದೊಂದು ಪವಾಡಗಳನ್ನ ಸೃಷ್ಟಿಸುತ್ತಿರುವ ಕ್ಷೇತ್ರ ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡಿತ್ತು. ಅಪಾರ ಸಂಖ್ಯೆಯ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಹೋಗ್ತಾರೆ. ಇನ್ನು ಇಲ್ಲಿ ದೇವಿಯ ವಿಗ್ರಹಕ್ಕೆ ವಿಶೇಷವಾದ ಶಕ್ತಿ ಇದೆ ಅಂತಾನೆ ಇಲ್ಲಿನ ಭಕ್ತಾದಿಗಳು ನಂಬುತ್ತಾರೆ. ದಿನೇ ದಿನೇ ಈ ಕ್ಷೇತ್ರದ ಪ್ರಸಿದ್ಧಿ ಹೊರ ರಾಜ್ಯಗಳಿಗೂ ಹಬ್ಬುತ್ತಿದ್ದು ಅಕ್ಕ ಪಕ್ಕದ ರಾಜ್ಯಗಳ ಭಕ್ತಾದಿಗಳು ಇಲ್ಲಿಗೆ ಬಂದು ಒಳಿತು ಕಂಡಿದ್ದಾರೆ. ವಿಶೇಷವಾಗಿ ಜಮೀನು ಸಂಬಂಧಿ ವ್ಯಾಜ್ಯಗಳು ಈ ಕ್ಷೇತ್ರದಲ್ಲಿ ಪರಿಹಾರವಾದ ಹಲವಾರು ನಿದರ್ಶನಗಳಿವೆಯಂತೆ. ನೋಡಿ, ಇವರು ಓಬಳೇಶ್ ಅಂತ, ಬೆಂಗಳೂರಿನವರು. ಇವರ ಜಮೀನು ವ್ಯಾಜ್ಯದಲ್ಲಿ ಸಿಲುಕಿಕೊಂಡಿತ್ತು. ಈ ಸಮಸ್ಯೆ ಪರಿಹಾರಕ್ಕೆ ಹಲವಾರು ರೀತಿಯಲ್ಲಿ ಓಬಳೇಶ್ ಪ್ರಯತ್ನಿಸಿದರಾದರೂ ಪರಿಹಾರ ಮಾತ್ರ ಕಂಡಿಲ್ಲ. ಕೊನೆಗೆ ಇವರು ಈ ಕ್ಷೇತ್ರಕ್ಕೆ ಬಂದು ಹೋಗಲು ಪ್ರಾರಂಭಿಸಿದ ನಂತರ ಅಚ್ಚರಿಯಂತೆ ವ್ಯಾಜ್ಯ ಪರಿಹಾರವಾಯ್ತಂತೆ. ಸ್ವಲ್ಪ ಜಮೀನು ವಿಚಾರವಾಗಿ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಒಂದು 15 ವರ್ಷದಿಂದ. ಸೊ ಈಗ ಒಂದು 6 ತಿಂಗಳಿಂದ ನಮ್ಮದು ಜಮೀನು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸಾಲ್ವ್ ಆಯಿತು. ಜಮೀನ್ದು ಅಕ್ಕಪಕ್ಕ ತೊಂದರೆ ಕೊಡ್ತಿದ್ರು ಸರ್.
ಅಂದರೆ ಮಾರಬಾರ್ದು, ನೀವು ಇದು ಮಾಡಬಾರ್ದು, ನಮ್ಮದು ಅಂದರೆ ನಮ್ಮ ಪಕ್ಕದೂರಲ್ಲಿ ಜಮೀನು ಇದ್ದಿದ್ದು, ಅದು ನೀವು ಸೇಲ್ ಮಾಡಬಾರ್ದು, ಹೆಂಗೆ ಮಾಡ್ತೀರಿ ನೀವು ಅಂತ ಸ್ವಲ್ಪ ಎಲ್ಲ ಇತ್ತು. ಸೊ ಹಿಂಗೆ ಹೇಳಿದ್ರೆ ಯಾರೋ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಸ್ವಲ್ಪ ನಿಮಗೆ ಒಳ್ಳೇದಾಗುತ್ತೆ ನೋಡಿ ಅಂತೇಳಿ ಇಲ್ಲಿ ಬಂದಿದ್ದು 3-4 ತಿಂಗಳು ನಮಗೆಲ್ಲ ದೇವರು ತಾಯಿ ಆಶೀರ್ವಾದ ಚೆನ್ನಾಗಾಯಿತು. ಸೊ ತಾಯಿ ಆಶೀರ್ವಾದ ಚೆನ್ನಾಗಿದ್ವಿ. ಮತ್ತು ನಾವು ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬರ್ತಾ ಇರ್ತೀವಿ. ಸೊ ನಮಗೆಲ್ಲ ಅನುಕೂಲ ಆಗಿದೆ. ಇಲ್ಲಿ ತಡೆ ಹೊಡೆಯೋದು, ದೃಷ್ಟಿ ದೋಷ ಪರಿಹಾರ ಮಾಡುವುದು, ಆ ಎಲ್ಲ ಪದ್ಧತಿಗಳನ್ನ ಆಚರಿಸಲಾಗುತ್ತೆ. ಹೀಗೆಲ್ಲ ಮಾಡೋದ್ರಿಂದ ದೋಷಗಳು ಪರಿಹಾರವಾಗಿ ಸಮೃದ್ಧಿ ನೆಲೆಸುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಹೀಗಾಗಿ ಇಂತಹ ಆಚರಣೆಗಳು ಇಲ್ಲಿ ನಡೆಯುತ್ತವೆ. ಇನ್ನು ಮಾಟ ಮಂತ್ರ ಪ್ರಯೋಗಗಳಿಂದ ಸಂಕಷ್ಟಕ್ಕೆ ಒಳಗಾಗಿರೋರಿಗೆ ಇಲ್ಲಿ ಪರಿಹಾರಗಳು ಸಿಕ್ಕ ನಿದರ್ಶನಗಳಿವೆ. ಕೆಲವು ಎಲ್ಲೂ ಕೂಡ ಪರಿಹಾರವಾಗದ ವಿಚಿತ್ರ ಸಮಸ್ಯೆಗಳು ಕೂಡ ಈ ದಿವ್ಯ ಕ್ಷೇತ್ರಕ್ಕೆ ಬಂದ ನಂತರ ಮಾಯವಾಗಿದೆಯಂತೆ. ಇನ್ನು ಇವರ ಬದುಕಲ್ಲೂ ಕೂಡ ಇಲ್ಲಿನ ತಾಯಿ ಅಚ್ಚರಿ ಸೃಷ್ಟಿಸಿದ್ದು ಹೀಗೆ. ಸರ್, ನಮ್ಮ ಹೆಸರು ಅರುಣ ಅಂತ. ನಾವು ಕಳ್ವಾರ ಗ್ರಾಮಸ್ಥರು. ನಾವಿರೋದು ಬೆಂಗಳೂರಲ್ಲಿದ್ವಿ. ಮಕ್ಕಳದ್ದು ಎಜುಕೇಷನ್ ಎಲ್ಲ ಮುಗೀತು. ಊರಿಗೆ ಇಲ್ಲೇ ಕಳ್ವಾರಕ್ಕೆ ಬಂದು ಸೆಟ್ಲ್ ಆಗೋಣ ಅಂತ ಮನೆ ಕಟ್ಟೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸರಿ ಅಂದ್ಬಿಟ್ಟು ನೀರು ಬೇಕಲ್ವಾ ಅಂದ್ಬಿಟ್ಟು ಬೋರ್ ಹಾಕ್ಸೋಕ್ಕೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇಷ್ಟು ವರ್ಷಗಳಿಂದ ನಮ್ಮ ಮಾವವರು ಅಲ್ಲೇ ವಾಸಿ ಆಗಿದ್ದರು. ಬಟ್ ನಾವು ಬೋರ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಪಕ್ಕದ ತೋಟದವರು ದೇವ್ರನ್ನ ಕರೆಸ್ಬಿಟ್ಟು ಪಾಯಿಂಟ್ ಮಾಡಿಸಿದ್ರು. ಅವ್ರಿಗೆ ಚೆನ್ನಾಗಿ ನೀರು ಬಿತ್ತು. ಸರ್, ನಾವು ಒಂದು ಸರಿ ಏನಕ್ಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ನಾವು ಇಲ್ಲಿ ಬಂದು ದೇವ್ರನ್ನ ಅಪ್ಪಣೆ ಕೇಳ್ಕೊಂಡು ಹೋಗಿದ್ವಿ. ದೇವರು ಅಪ್ಪಣೆ ಕೇಳ್ಕೊಂಡು ಹೋಗಿ ದೇವ್ರು ಬಂದಾಗ ದೇವ್ರ ಹತ್ರ ನಾವು ಪಾಯಿಂಟ್ ಮಾಡಿಸಿದ್ವಿ. ನಮಗೆ ನೀರು ಚೆನ್ನಾಗಿ ಬಿತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮನೆಗೆ ಅಂತ ನಾವು ಪ್ಲ್ಯಾನ್ ಮಾಡಿ ಮನೆಗೆ ಅಂತ ಬೋರ್ ಹಾಕ್ಸಿದ್ದು. ಬಟ್ ತೋಟಕ್ಕಾಗೋಷ್ಟೆಲ್ಲ ನೀರು 3 ಗ್ಯಾಲನ್ ನೀರು ಬಿದ್ದಿದೆ. ದೇವ್ರ ಪವಾಡದಿಂದ ನಮಗೆ ಖುಷಿ ಆಯಿತು. ಇಷ್ಟೆಲ್ಲ ಅಚ್ಚರಿಗಳನ್ನ ಸೃಷ್ಟಿಸುತ್ತಿರುವ ಈ ದಿವ್ಯ ಪ್ರಭೆಯ ಶಕ್ತಿ ಮೂರ್ತಿಯ ಮಹಿಮೆ ನಿಜಕ್ಕೂ ಅಪಾರ. ಹಾಗಾದ್ರೆ ಆ ವಿಸ್ಮಯ ಕ್ಷೇತ್ರವಾದರೂ ಯಾವುದು? ಇದು ಇರೋದಾದರೂ ಎಲ್ಲಿ? ತಿಳಿಯೋಣ ಪುಟ್ಟ ವಿರಾಮದ ನಂತರ.